ಸೂರ್ಯಾಸ್ತದ ನಂತರ ನೀವು ಈ ಒಂದು ಕೆಲಸ ಮಾಡ್ತಿದ್ದೀರಾ, ಅದೇ ನಿಮ್ಮ ಮನೆಗೆ ದಾರಿದ್ರ್ಯವನ್ನೇ ಆಹ್ವಾನಿಸುತ್ತದೆ. ಹಿಂದೂ ಧರ್ಮದಲ್ಲಿ ಸಂಧ್ಯಾ ಕಾಲಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಗೊತ್ತಾ? ಮನೆಯ ಲಕ್ಷ್ಮಿ ದೂರ ಹೋಗಬಾರದೆಂದರೆ ಈ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಹಿಂದೂ ಧರ್ಮದಲ್ಲಿ ಸಂಧ್ಯಾ ಕಾಲ ಅಥವಾ ಸೂರ್ಯಾಸ್ತದ ಸಮಯಕ್ಕೆ ವಿಶೇಷವಾದ ಮಹತ್ವವಿದೆ. ಈ ಸಮಯದಲ್ಲಿ ದೇವಾನುದೇವತೆಗಳು ಭೂಮಿಗೆ ಆಗಮಿಸುತ್ತಾರೆ ಮತ್ತು ಮನೆಯಲ್ಲಿ ದೀಪ ಹಚ್ಚುವ ಮೂಲಕ ನಾವು ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸುತ್ತೇವೆ ಎಂಬ ನಂಬಿಕೆ ಇದೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ಸೂರ್ಯಾಸ್ತದ ನಂತರ ಮಹಿಳೆಯರು ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ನೆಲೆಸಬಹುದು. ಗೃಹಿಣಿಯರನ್ನು ಮನೆಯ ಲಕ್ಷ್ಮಿ ಎಂದು ಕರೆಯುವುದರಿಂದ ಅವರ ನಡೆನುಡಿಗಳು ಮನೆಯ ಆರ್ಥಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ನೇರ ಪ್ರಭಾವ ಬೀರುತ್ತವೆ. ಇದೀಗ ರಾತ್ರಿ ವೇಳೆ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ನೋಡೋಣ ಬನ್ನಿ. 1. ಉಗುರು ಕತ್ತರಿಸುವುದು ಮತ್ತು ಕೂದಲನ್ನು ಬಾಚುವುದು. ಸೂರ್ಯಾಸ್ತದ ನಂತರ ಉಗುರು ಕತ್ತರಿಸುವುದು ಅಥವಾ ತಲೆ ಬಾಚುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಹಣಕಾಸಿನ ಮುಗ್ಗಟ್ಟಿಗೆ ಕಾರಣವಾಗುತ್ತದೆ. ವಿಶೇಷವಾಗಿ ಸೂರ್ಯಾಸ್ತದ ಸಮಯದಲ್ಲಿ ತಲೆ ಬಾಚುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. 2. ಮೊಸರು ಮತ್ತು ಹಾಲಿನ ದಾನ. ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಮನೆಯಿಂದ ಯಾರಿಗಾದರೂ ಮೊಸರು, ಹಾಲು ಅಥವಾ ಉಪ್ಪನ್ನು ನೀಡುವುದನ್ನು ತಪ್ಪಿಸಬೇಕು. ಜ್ಯೋತಿಷ್ಯದಲ್ಲಿ ಹಾಲು ಮತ್ತು ಮೊಸರು ಚಂದ್ರನಿಗೆ ಸಂಬಂಧಿಸಿದ್ದಾಗಿದೆ. ಸೂರ್ಯಾಸ್ತದ ನಂತರ ಇವುಗಳನ್ನು ಮನೆಯಿಂದ ಹೊರಗೆ ಕೊಡುವುದರಿಂದ ಮನೆಯ ಭಾಗ್ಯವು ಇತರರ ಪಾಲಾಗುತ್ತದೆ ಮತ್ತು ಆರ್ಥಿಕ ಸುಭಿಕ್ಷೆ ಕ್ಷೀಣಿಸುತ್ತದೆ. 3. ಬಟ್ಟೆ ಒಗೆಯುವುದು ಅಥವಾ ಒಣಗಿಸುವುದು. ರಾತ್ರಿ ವೇಳೆ ಬಟ್ಟೆಗಳನ್ನು ಒಗೆಯುವುದು ಅಥವಾ ಅಂಗಳದಲ್ಲಿ ಬಟ್ಟೆಗಳನ್ನು ಒಣಗಿಸುವುದರಿಂದ ನಕಾರಾತ್ಮಕ ಕಿರಣಗಳು ಬಟ್ಟೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಹೇಳಲಾಗುತ್ತದೆ. ಇದರಿಂದ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಮತ್ತು ರಾಹುವಿನ ದೋಷಗಳು ಕಾಣಿಸಿಕೊಳ್ಳಬಹುದು. 4. ಮನೆಯನ್ನು ಗುಡಿಸುವುದು. ಸಂಜೆ ದೀಪ ಹಚ್ಚಿದ ನಂತರ ಮನೆಯನ್ನು ಕಸ ಗುಡಿಸಬಾರದು. ಒಂದು ವೇಳೆ ಅನಿವಾರ್ಯವಾಗಿ ಗುಡಿಸಿದರೂ ಆ ಕಸವನ್ನು ಮನೆಯಿಂದ ಹೊರಗೆ ಹಾಕಬಾರದು. ಕಸವನ್ನು ಲಕ್ಷ್ಮಿಯ ರೂಪವೆಂದು ಭಾವಿಸಲಾಗುವುದರಿಂದ ಸಂಜೆ ವೇಳೆ ಕಸ ಹೊರಹಾಕುವುದು ಮನೆಯ ಸಂಪತ್ತು ಹೊರಹಾಕಿದಂತೆ. 5. ಹಣದ ವ್ಯವಹಾರ ಬೇಡ. ಸೂರ್ಯಾಸ್ತದ ನಂತರ ಮನೆಯಲ್ಲಿ ಹಣ ಅಥವಾ ಸಾಲದ ವ್ಯವಹಾರ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯ ಸ್ಥಿರತೆಯನ್ನು ಕುಗ್ಗಿಸುತ್ತದೆ. ಹಾಗೆಯೇ ಈ ಸಮಯದಲ್ಲಿ ಹಿರಿಯರೊಂದಿಗೆ ವಾದ ಮಾಡುವುದು ಅಥವಾ ಅಳುವುದರಿಂದ ಜಾತಕದಲ್ಲಿನ ಮಂಗಳ ಮತ್ತು ಗುರುಗ್ರಹಗಳ ಬಲ ಕ್ಷೀಣಿಸುತ್ತದೆ. ಸಂಧ್ಯಾಕಾಲದಲ್ಲಿ ಧೂಪ ಅಥವಾ ದೀಪದ ಸುವಾಸನೆಯು ಮನೆಯಲ್ಲಿದ್ದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಇದರಿಂದ ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯ ಬೆಳೆಯುತ್ತದೆ. 6. ಚಂದ್ರನ ಪ್ರಭಾವ ಹೆಚ್ಚು. ಸೂರ್ಯಾಸ್ತದ ನಂತರ ಶುಕ್ರ ಮತ್ತು ಚಂದ್ರನ ಪ್ರಭಾವ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ಶಾಂತವಾಗಿ ದೈವಾರಾಧನೆ ಮಾಡುವುದು ಮನೆಯ ಅಭಿವೃದ್ಧಿಗೆ ಪೂರಕ. ಮಹಿಳೆಯರು ಸಂಧ್ಯಾಕಾಲದಲ್ಲಿ ಮಲಗುವುದು ಅಥವಾ ಜಗಳ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ತಲೆದೂರುತ್ತದೆ. ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಸಂಧ್ಯಾಕಾಲದಲ್ಲಿ ದೀಪದ ಬೆಳಕು ಇದ್ದರೆ ಮನೆಯಲ್ಲೂ ಮನಸ್ಸಲ್ಲೂ ಶಾಂತಿ ನೆಲೆಸುತ್ತದೆ. ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮಿ ಸ್ವಯಂ ನಿಮ್ಮ ಮನೆಗೆ ಬಂದು ನೆಲೆಸುತ್ತಾಳೆ. ಈ ಮಾಹಿತಿ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮವರ ಜೊತೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಜ್ಯೋತಿಷ್ಯ ರಹಸ್ಯಗಳಿಗೆ ನಮ್ಮ ಸ್ಟೋರಿ ಬಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.